ಅಲ್ಲಿ 2003 ಫೆಬ್ರವರಿಯಲ್ಲಿ 1C question number C. Solve the system of linear equation by applying the Cramer's rule. So the given equation is x plus y is equal to 1 and 2x plus y is equal to 2 ಅಂತಿದೆ. So ನಾನು ಮೊದಲು ಏನು ಮಾಡ್ಬೇಕಂದ್ರೆ ಕೋಎಫಿಷಿಯಂಟ್ಸ್ ನ ಬರ್ಕೊತೀನಿ. ಡೆಲ್ಟಾ ನಿಮಗೆ ಗೊತ್ತಿದೆ, ನಾನು ಪ್ರೀವಿಯಸ್ ಇದರಲ್ಲೂ ಸಾಲ್ವ್ ಮಾಡಿದ್ದೀನಿ. ಸೊ ಡೆಲ್ಟಾ ಇಸ್ ಈಕ್ವಲ್ ಟು ದ ಗಿವನ್ ಕೋಎಫಿಷಿಯಂಟ್ ಆಫ್ x 1, ಕೋಎಫಿಷಿಯಂಟ್ ಆಫ್ y 1, ಕೋಎಫಿಷಿಯಂಟ್ ಆಫ್ x 1, 2, coefficient of x 2 and 1. So solve this. So 1 ones are 1, 2 ones are 2. This is the minus, 1 is the delta. Correct? So minus 1 is the delta, and next one delta 1. Delta 1. So delta 1 is equal to last one 1 by 2 and coefficient of y and coefficient of x. So 1 by 1. So 1 into 1 1, 2 ones are 2. This is also 1 minus 1 minus 1. And delta 2 is finally the 1 by 2 and 1 by 2, last 1 by 2. So 1 into 1, 1 2s are 2, 2 1s are 2, this is 0. Correct? This is a 0. So ನಿಮಗೆ ಗೊತ್ತಿದೆ. So x and y value, this is delta 1 by delta and y is equal to delta 2 by delta. So x is equal to delta 1 value minus 1 divided by delta value minus 1. This is minus get cancelled. This is the answer. 1. Y is delta 2 nothing but 0 by minus 1. 0 divided by anything, what? 0. So finally you will get the 1 and 0 is the values. X value is 1, y value is 0. So this is the answer. Okay. Same question number ಅಲ್ಲಿ ಇದು D 1D question number 1D ಸೇಮ್ 2023 ಕ್ವೆಶ್ಚನ್ ಪೇಪರ್ ಅಲ್ಲಿ ಅಪಿಯರ್ ಆಗಿದೆ. ಸುಮಾರು ಜನ ನೋಡಿ ಇದೇ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡ್ತಾ ಇರ್ತಾರೆ. ಸಾಲ್ವ್ ಮಾಡ್ತಾ ಇರಬೇಕಾದ್ರೆ AB ಹೇಗೆ A plus B ಹೇಗೆ ಅಂತ ಕೇಳ್ತಾ ಇರ್ತಾರೆ. ಸೊ ನೋಡಿ ಇದನ್ನ ಕೊಟ್ಟಿರ್ತಾರೆ, A ಒಂದು ಮ್ಯಾಟ್ರಿಕ್ಸ್ ಮತ್ತೆ ಇದೊಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. ಓಕೆ, ಸೊ ಇದನ್ನ ನಾನು AB ಫೈಂಡ್ ಔಟ್ ಮಾಡಬೇಕು. ಹುಷಾರು ನೋಡಿ, ಸಿಂಪಲ್ ಆಗಿ ನಿಮಗೆ ಅದರ ರೆಸ್ಪಾನ್ಸ್ ಇದೆ 4 ಮಾರ್ಕ್ಸ್ 5 ಮಾರ್ಕ್ಸ್ ಇದೆ ಅಂದ್ಬಿಟ್ಟು AB ಫೈಂಡ್ ಔಟ್ ಮಾಡಬೇಕು. ಮತ್ತೆ AB ಆಫ್ ಟ್ರಾನ್ಸ್ಪೋಸ್ ಆಫ್ AB ಓಲ್ಡ್ ಫೈನಲ್ ಆನ್ಸರ್ ನ ನೀವು ಟ್ರಾನ್ಸ್ಪೋಸ್ ಮಾಡಿ. ಸೊ ಸಿಂಪಲ್ ಪ್ರಾಬ್ಲಮ್ ನೋಡಿ, ಏನು ಗೊತ್ತಿಲ್ಲ ನೋಡಿ, ಸಿಂಪಲ್ ಪ್ರಾಬ್ಲಮ್ ನೀವು 4 ಮಾರ್ಕ್ಸ್ ತೆಗೆಬಹುದು. ಫಸ್ಟ್ ನೀವು AB ಫೈಂಡ್ ಔಟ್ ಮಾಡಿ. AB ಅಂದ್ರೆ ಯಾವುದು ಫಸ್ಟ್ ನೋಡಿ, AB ಇದೆ. A ಅಂದ್ರೆ 1 2 3 4 ಕರೆಕ್ಟಾ? ಓಕೆ, ನೆಕ್ಸ್ಟ್ B is equal to into A into B ಅಂತ ಇಲ್ಲಿ ಇಂಟು ಇದೆ ಅಂತ ಅನ್ಕೊಳ್ಳಿ, ಅಥವಾ ಪಾಯಿಂಟ್ ಇದು ಇಂಟು D 2 1 3 4 2 1 0. ನಾನು ಇದು ನೋಡಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಮಲ್ಟಿಪ್ಲೈ ಮಾಡಬೇಕಾದ್ರೆ ನಾವು ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ವಿ, ಫಸ್ಟ್ ರೋ ಫಸ್ಟ್ ಕಾಲಮ್ 1 2 ಸ 1 2 ಸ 2 2 3 ಸ 6 ಇಲ್ಲಿ ಪ್ಲಸ್ ಮಾಡಿ ಸರಿನಾ. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ 1 1 ಸ 1 2 4 ಸ 8 ಕರೆಕ್ಟ್. 1 1 ಸ 1 2 4 ಸ 8. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ 3 2 ಸ 6 4 3 ಸ 12 ಕರೆಕ್ಟ್ ನೋಡಿ. ಫಸ್ಟ್ ಏನು ಮಾಡ್ತಾ ಇದ್ದೀವಿ ಹುಷಾರಾಗಿ ನೋಡಿ, 3 2 ಸ 6 4 3 ಸ 12. ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 3 1 ಸ 3 4 4 ಸ ಎಷ್ಟು 16 4 4 ಸ 16 ಮಲ್ಟಿಪ್ಲಿಕೇಶನ್. ಸೊ ಆನ್ಸರ್ ಬಂದಿದೆ 6 plus 2 8 1 plus 9 9 8
6 plus 1 18 19. So this is the ನಿಮಗೆ ಏನು ಬಂತು AB ಬಂತು ನಿಮಗೆ 8 ಕರೆಕ್ಟ್ ಕರೆಕ್ಟ್ ಆಗಿದೆ AB ಬಂತು AB ಟ್ರಾನ್ಸ್ಪೋಸ್ ಮಾಡಬೇಕಾದ್ರೆ ನಾನು AB ಟ್ರಾನ್ಸ್ಪೋಸ್ ನ ದಟ್ ಈಸ್ ಈಕ್ವಲ್ ಟು ಬಂದಿರುವಂತ ಗಿವನ್ ಆನ್ಸರ್ ನ ರೋಸ್ ಇರೋದು ಏನಾಗುತ್ತೆ ಕಾಲಮ್ ಆಗುತ್ತೆ ಕಾಲಮ್ ಇರೋದು ರೋಸ್ ಆಗುತ್ತೆ ಇಂಟರ್ಚೇಂಜ್ ಮಾಡಿದ್ರೆ ಅದನ್ನ ನಾವು ಟ್ರಾನ್ಸ್ಪೋಸ್ ಅಂತೀವಿ ಸೊ ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ರೋಸ್ ಏನಿದೆ 8 9 ನ ಉಲ್ಟಾ ಬರುತ್ತೆ 8 9 ಇದೇನಿದೆ ರೋಸ್ ಇರೋದು ಕಾಲಮ್ ಆಯ್ತು ಮತ್ತೆ 18 19 ನೋಡಿ 18 19 ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್ ಓಕೆ ದಿಸ್ ಇಷ್ಟು ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಕ್ವೆಶ್ಚನ್ ಪೇಪರ್ 2B ಕ್ವೆಶ್ಚನ್ ಪೇಪರ್ ನೋಡಿ ಫೈಂಡ್ ದ ಈಕ್ವೇಷನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 1 2 and parallel to the line 2x minus 3y plus 1 is equal to 0 ಈ ಕ್ವೆಶ್ಚನ್ ಪೇಪರ್ ಈ ಕ್ವೆಶ್ಚನ್ ಗೆ ನೀವು ಸಾಲ್ವ್ ಮಾಡಬೇಕಾದ್ರೆ ನೋಡಿ ಫಸ್ಟ್ ಆಫ್ ಆಲ್ ನಾವು ಕೋಎಫಿಷಿಯಂಟ್ ಆಫ್ x 2 ಕೋಎಫಿಷಿಯಂಟ್ ಆಫ್ y minus 3 ಗೊತ್ತಿದೆ ಸೊ ಈಕ್ವೇಷನ್ ಬಂದು ನಿಮಗೆ ಏನು ಬರುತ್ತೆ ಅಂದ್ರೆ ಸೊ ಲೈನ್ ಈಕ್ವೇಷನ್ ಬಂದು ನಿಮಗೆ ಸೊ ಮೈನಸ್ m1 ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು m is equal to minus a by b minus a by b minus a by b ಫಾರ್ಮುಲಾ ಗೊತ್ತಿರಬೇಕು ಸೊ ಇದು ಗೊತ್ತಿರಬೇಕು ಇದು ಗೊತ್ತಾದ್ರೆ ನಿಮಗೆ ಸ್ಲೋಪ್ ಕಂಡುಹಿಡಿಯುತ್ತೆ ಸ್ಲೋಪ್ ಫೈಂಡ್ ಔಟ್ ಮಾಡಬೇಕಾದ್ರೆ ಮೈನಸ್ a ಅಂದ್ರೆ ಮೈನಸ್ ಆಫ್ a ಅಂದ್ರೆ ದಿಸ್ ಒನ್ 2 by b ಅಂದ್ರೆ ಕೋಎಫಿಷಿಯಂಟ್ ಆಫ್ b because a b c is constant like b ಅಂದ್ರೆ -3 ಕರೆಕ್ಟಾ ಮಾಡಿ ಸೊ ಇಲ್ಲಿ ab ಇದೆ ಆ ನೀವು xy ಅಂತ ತಗೋಬಹುದು ಸೊ ಏನಂತಂದ್ರೆ ಸೊ ಈ ಏನಂತಾರೆ ನೀವು xy xy y ಇಂದ ಈ ಫಾರ್ಮುಲಾ ಇದೆ ಸೊ equation is same variables are different so ನೋಡಿ minus cancel so get cancel so 2/3 is the slope ಅಲ್ಲಿ ಏನು ಹೇಳಿದ್ದಾರೆ ಫೈಂಡ್ ದ ಈಕ್ವೇಷನ್ ಅಂತ ಹೇಳಿದ್ದಾರೆ ಸೊ 1 ಪಾಯಿಂಟ್ ಫಾರ್ಮುಲಾ ಸೊ 1 ಪಾಯಿಂಟ್ ಫಾರ್ಮುಲಾ ಅಂತ ಹೇಳ್ತೀವಿ 1 ಪಾಯಿಂಟ್ ಫಾರ್ಮುಲಾ ಯಾಕೆ ಅಂತಂದ್ರೆ ನೋಡಿ ಪಾಯಿಂಟ್ ಕೊಟ್ಟಿರೋದು 1 ಪಾಯಿಂಟ್ 1 ಕೊಟ್ಟಿದ್ದಾರೆ 2 ಪಾಯಿಂಟ್ ಫಾರ್ಮುಲಾ 1 ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡೋದು 1 ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ 1 ಪಾಯಿಂಟ್ ಫಾರ್ಮುಲಾ ಏನು ಹೇಳ್ತಿದೆ ಗೊತ್ತಾಯ್ತಾ ಗೊತ್ತಿಲ್ವಾ ಸೊ 1 ಪಾಯಿಂಟ್ ಫಾರ್ಮುಲಾ y minus y1 is equal to into m of x minus x1 correct sir y minus y1 is equal to m of x minus x1 so y ಅನ್ನೋದಿಲ್ಲಿ ಗೊತ್ತಿಲ್ಲ ನಮಗೆ ಸೊ 1 ಪಾಯಿಂಟ್ ಫಾರ್ಮುಲಾ ಪಾಯಿಂಟ್ಸ್ ಏನಿದೆ ಇಲ್ಲಿ 1 ಮತ್ತೆ 2 ಕೊಟ್ಟಿದ್ದಾರೆ ನೋಡಿ ಇಲ್ಲಿ 1 ಮತ್ತೆ 2 ಕೊಟ್ಟಿದ್ದಾರೆ ಸೊ ಇದನ್ನ ನಾನು x1 ಮತ್ತೆ ಇದನ್ನ y1 ಅಂತ ತಗೋತೀನಿ x1 is 1 y1 is 2 ಕರೆಕ್ಟಾ ಸೊ ಏನು ಮಾಡ್ತಾ ಇದ್ದೀನಿ ನೋಡಿ ಇದನ್ನ ಬ್ರಾಕೆಟ್ ಬೇಕಾದ್ರೆ ಹಾಕಿ y minus y1 ಅಂದ್ರೆ ಯಾವುದು y1 ಅಂದ್ರೆ 2 is equal to m ಗೊತ್ತು ನಮಗೆ ಇಲ್ಲಿ m ಫೈಂಡ್ ಔಟ್ ಮಾಡಿದ್ದೀವಿ m ನ ಫೈಂಡ್ ಔಟ್ ಮಾಡಿದ್ದೀವಿ ಎಷ್ಟು ಬಂದಿದೆ 2/3 ಬಂದಿದೆ 2/3 ಬಂದಿದೆ m ವೆರಿ ಸಿಂಪಲ್ m ಗೊತ್ತಿದೆ m ಫೈಂಡ್ ಔಟ್ ಮಾಡ್ಕೊಂಡು m ಗೆ ಒಂದು ಈಕ್ವೇಷನ್ ಇದೆ ಮತ್ತೆ ಈ ಈಕ್ವೇಷನ್ ಗೆ ಒಂದು ಬೇರೆ ಫಾರ್ಮುಲಾ ಸೊ ನೋಡಿ 2/3 x ಗೊತ್ತಾ ಗೊತ್ತಿಲ್ಲ ಬಟ್ x1 minus x1 ಗೊತ್ತಾ ಇದೇ ಬೇಕು x1 ಅಂದ್ರೆ ಇದೆ x1 ಅಂದ್ರೆ 1 ಸೊ ಇಲ್ಲಿ ನೋಡಿ y minus 2 ನಾನು ಏನು ಮಾಡ್ತೀನಿ ನೋಡಿ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು ಕ್ರಾಸ್ ಮಲ್ಟಿಪ್ಲೈ ಅಂತ ಹೇಳ್ತೀವಿ ಕ್ರಾಸ್ ಮಲ್ಟಿಪ್ಲೈ ಅಂದ್ರೆ ಈಗ ನೋಡಿ y minus 2 is equal to into 3 ಯಾಕೆ ಅಂತ ನೋಡಿ ಇದು ಡಿನಾಮಿನೇಟರ್ ಇದೆ ನ್ಯೂಮರೇಟರ್ ಡಿನಾಮಿನೇಟರ್ ಇಂದ ಈ ಕಡೆ ಬರುತ್ತೆ 3 ಬರುತ್ತೆ ಮತ್ತೆ 2 ಅಲ್ಲೇ ಇರುತ್ತೆ is equal to 2 of x minus 1 ಈ 3 ಏನಾಗಿದೆ ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ ಇದು ಹೇಗೆ ಸರ್ ಅಂತ ಅದನ್ನ ನೋಡಿಬೇಕಾದ್ರೆ ಈ ತರ ಇರುತ್ತೆ ಸೊ 1/2 ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ ಇದು ಗೊತ್ತಾದ್ರೆ ಯಾವುದೇ ಈಕ್ವೇಷನ್ ನ ಸಾಲ್ವ್ ಮಾಡಬಹುದು ಈಗ ನೋಡಿ ಎಕ್ಸಾಂಪಲ್ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 into y x into 2
2x ಎಕ್ಸಾಂಪಲ್ ಇರ್ತದೆ ಇದೇ ರೀತಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 3 ಆಫ್ ಈಗ ಏನು ಮಾಡಿದೆ ಈಚ್ ಎಲಿಮೆಂಟ್ ನಾನು 3y minus 3 2 6 is equal to 2x minus 2 ಕರೆಕ್ಟಾ ಎಸ್ ಸರ್ ಕರೆಕ್ಟ್ ಸೊ ಈಗ ಏನು ಮಾಡ್ತೀನಿ ನಾನು ನೋಡಿ ಈ ಕಡೆ ಮಾಡ್ತೀನಿ ನಾನು ಈ ಕಡೆ ಮಾಡ್ತಾ ಇದ್ದೀನಿ ಮಾಡ್ತೀನಿ ಇದು ಮಾಡಿದಾಗ ಈ 2x minus 2 ಇಲ್ಲೇ ಇದೆ 2x minus 2 is equal to 2x minus 2 is equal to ಅಥವಾ ಏನು ಮಾಡ್ತೀನಿ is equal to ಅನ್ನೋದಕ್ಕಿಂತ ಈ 3y ನ ಆ ಕಡೆ ತಗೊಂಡ್ಬಿಡ್ತೀನಿ ಈಕ್ವೇಷನ್ ಇಂದ ಆ ಕಡೆ ಏನಾಗುತ್ತೆ ಮೈನಸ್ 3y ಈ ಪ್ಲಸ್ 6 ನ ಆ ಕಡೆ ತಂದ್ರೆ ಪ್ಲಸ್ 6 ಮೈನಸ್ 6 ಪ್ಲಸ್ 6 ಆಯ್ತು ಈಗ ಗೊತ್ತಾಯ್ತಾ ಇದು ಪ್ಲಸ್ 3y ಮೈನಸ್ 3y ಆಯ್ತು ಮೈನಸ್ 6 ಪ್ಲಸ್ 6 ಆಯ್ತು ಈಗ ಏನು ಮಾಡ್ತೀನಿ ಸಿಂಪ್ಲಿಫೈ ಮಾಡ್ತೀನಿ ನೋಡಿ ಇಲ್ಲಿ 2x ಹಾಗೆ ಇದೆ ಏನು ಮಾಡೋಕ್ಕಾಗಲ್ಲ ಸೊ ಮೈನಸ್ 2 ಪ್ಲಸ್ 6 ಎಷ್ಟಾಯ್ತು ಅದು 3y ಬರ್ಕೊಂಡು ಮೈನಸ್ 3y ಇದೆಷ್ಟಾಯ್ತು ಪ್ಲಸ್ 6 ಮೈನಸ್ 2 4 ಕರೆಕ್ಟಾ ಪ್ಲಸ್ 4 that is equal to 0 this is the given equation 2x minus 3y plus 4 is equal to 0 this is the given equation okay